ಸಾವಿರಾರು ಹಾಡುಗಳನ್ನು ಹಾಡಲಿಕ್ಕೆ ಅವರಿಗೆ ಯಾವತ್ತೂ ಪುಸ್ತಕದ ಕ್ರಚಸ್ ಬೇಕಾಗೇ ಇರಲಿಲ್ಲ. ನಮ್ಮ ಸುಗಮ ಸಂಗೀತ ಪರಿಷತ್ತಿನ ನುಡಿ ನಮನ ಕಾರ್ಯಕ್ರಮದಲ್ಲಿ ಸುಬ್ಬಣ್ಣ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. 9ನೇ ಮುಖ್ಯ ರಸ್ತೆ ಸುಬ್ಬಣ್ಣ ಅವ್ರಿಗೆ ಬಹಳ ಪ್ರೀತಿಯಾದ ರಸ್ತೆ ಇದು. ಯಾಕಂದರೆ ಅವರು ಇದ್ದಿದ್ದು ಇದೇ ರಸ್ತೆಯಲ್ಲಿ. ಇಲ್ಲಿ ಬಹಳ ಎಲ್ಲರೂ ಆತ್ಮೀಯರೇ ಇರೋದ್ರಿಂದ, ಸುಬ್ಬಣ್ಣ ಅವ್ರ ಜೊತೆ ಬಹಳಷ್ಟು ಒಡನಾಟ ಮಾಡಿಯವರೇ ಇರೋದ್ರಿಂದ ಅವರ ಸಂಗೀತವಾಗಲಿ, ಬಹಳಷ್ಟು ಅವರ ಜೀವನದ ನಡೆದಿರುವಂಥ ಘಟನೆಗಳಾಗಲಿ, ಅದ್ರ ಬಗ್ಗೆ ಎಲ್ಲ ಎಲ್ಲರಿಗೂ ಗೊತ್ತಿರೋಂಥದ್ದೇ ವಿಷಯಗಳು. ಅದು ಬಿಟ್ಟು ಸುಬ್ಬಣ್ಣ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವರೇ ಹೇಳ್ತಾಯಿದ್ರು, ನಾನು ವೃತ್ತಿಯಿಂದ ವಕೀಲ, ಪ್ರವೃತ್ತಿಯಿಂದ ಗಾಯಕ ಅಂತ. ಅವ್ರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಸರಳ ಸ್ವಭಾವ ಅಂತ ಅಂದ್ಕೊಂಡ್ರು, ನನಗನ್ಸೋದು ಅದು ಬಹಳ ಸರಳತೆಯಲ್ಲೇ ಬಹಳ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಅಂತ. ಯಾಕೆ ಅಂದರೆ ವೃತ್ತಿಯಿಂದ ವಕೀಲರು, ಅವರ ಕ್ವಾಲಿಫಿಕೇಷನ್ನು BA, BCom, LLB. ಆಮೇಲೆ ಅವರು ಚಾರ್ಟರ್ಡ್ ಅಕೌಂಟೆಂಟಾಗಿ ಆರ್ಟಿಕಲ್ಸ್ನೆಲ್ಲ ಕಂಪ್ಲೀಟ್ ಮಾಡಿದ್ರು. ಬಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿಲ್ಲ, ಬಟ್ ಆಡಿಟ್ ಮಾಡ್ತಾಯಿದ್ರು. MPM, ಆಮೇಲೆ ಸುಮಾರಷ್ಟು ಕಂಪ್ನಿಗಳ ಆಡಿಟ್ಗೆಲ್ಲ ಹೋಗ್ತಿದ್ರು. ಸೊ ನಾನು ಅವ್ರಿಗೆ ಭಾಳಷ್ಟು ಸಲ ಕೇಳ್ತಿದ್ದೆ, ಇದು ಏನು ವಿಚಿತ್ರ, BA ಮತ್ತು BCom ಯಾರು ಮಾಡಿರಿ, ನಾನು ನೋಡೇ ಇಲ್ಲ, ಯಾಕೆ ಮಾಡಿದ್ರಿ ಅಂತ. ಸೊ ಅದು ಇವರು ಮೈಸೂರಿಗೆ ಹೋಗಿ BA ಬನಮಯಾಸ್ ಕಾಲೇಜಲ್ಲಿ BA ಮಾಡಿ ಬಂದಮೇಲೆ, ಶಿವಮೊಗ್ಗಕ್ಕೆ ಬಂದಮೇಲೆ, ಶಿವಮೊಗ್ಗದಲ್ಲಿ ಕಾಮರ್ಸ್ ಕಾಲೇಜ್ ಶುರುವಾಗಿದೆ, ಅಲ್ಲಿ ಎನಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ನಾಟ್ ದೇರ್ ಫೋರ್ ಇಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್ ಅಂತ ಹೇಳಿದ್ರಂತೆ. ಆದ್ದರಿಂದ ಅವರಪ್ಪ ಈ BCom ಸೇರು ಅಂತ ಹೇಳಿದ್ರು. ಸೊ ಸೇರಿದ್ದಾರೆ. ಸೊ ಅನದರ್ 3 years ಅದಾದಮೇಲೆ LLB ಮಾಡಿದ್ರು. ಮತ್ತು ಪ್ರಾಕ್ಟೀಸ್ ಮಾಡಿದ್ದು ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ ಮೇನ್ಲಿ. ಹಿ ವಾಸ್ ಅನ್ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟಿಷನರ್ ಇನ್ ಶಿವಮೊಗ್ಗ ಫಾರ್ ಎ ವೆರಿ ಲಾಂಗ್ ಟೈಮ್. ಜೊತೆಗೆ ಪಾರಂಪರಿಕವಾಗಿ ಬಂದಿದ್ದು ಜೊತೆಗೆ ಸಂಗೀತ, 2 ಕಡೆಯಿಂದನೂ, ಅಪ್ಪನ ಫ್ಯಾಮಿಲಿಯಿಂದಾಗಲಿ ಮತ್ತು ಅಮ್ಮನ ಕಡೆಯಿಂದ, 2 ಕಡೆಯಿಂದನೂ ಸಂಗೀತ ಧಾರೆ ಹರಿತಾ ಇತ್ತು. ಅವರು ಸರಿಯಾಗಿ ಕಲ್ತಿದ್ದು ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಅವರ ಅಜ್ಜ ಶಾಮಣ್ಣ ಅವರಿಂದ. ಈ ಕಾಂಪ್ಲಿಕೇಶನ್ ಇನ್ ಕ್ಯಾರೆಕ್ಟರ್ ಐ ಥಿಂಕ್ ಆಲ್ಸೋ ಫ್ಲೋಸ್ ಇನ್ ದ ಫ್ಯಾಮಿಲಿ, ಬಿಕಾಸ್ ಅವರ ಅಜ್ಜ ಕುಸ್ತಿಪಟು, ಜೊತೆಗೆ ಸಂಗೀತ. ನಮ್ಮ ಅಪ್ಪ ಹೇಳ್ತಿದ್ರು, ಅವರು ಎಷ್ಟೋ ಸಂಗೀತದ ಹಾಡೋ ಮಜಲುಗಳಲ್ಲಿ ಅವ್ರ ಕುಸ್ತಿನೂ ಕಾಣಿಸ್ತಾ ಇತ್ತು ಅಂತ ಹೇಳೋರು. ಸೊ ದಿಸ್ ಈಸ್ ದ ಮ್ಯಾನ್. ಆಮೇಲೆ ಅವ್ರಿಗೆ ಬರೀ ಸಂಗೀತದಲ್ಲಿ ಆಸಕ್ತಿ ಇರೋದು ಬಹಳ ಸಹಜವಾದ ವಿಷಯ. ಆದರೆ ಸಂಗೀತ ಅಲ್ಲದೇ ಅವ್ರಿಗೆ ಜನರಲ್ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್ ಇರ್ಬೋದು, ಕನ್ನಡದ ಲಿಟ್ರೇಚರ್ ಇರ್ಬೋದು, ಅದಕ್ಕಿಂತ ಜಾಸ್ತಿಯಾಗಿ ಹಿಸ್ಟ್ರಿ ವಾಸ್ ಹಿಸ್ ಫೇವ್ರೆಟ್ ಸಬ್ಜೆಕ್ಟ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಕಸ್ಮಾತ್ ಇವರು ಲಾಯರೋ ಅಥವಾ ಸಂಗೀತ ಬಿಟ್ಟಿದ್ರೆ ಅವ್ರು ಮೋಸ್ಟ್ಲಿ ಹಿಸ್ಟಾರಿಯನ್ ಆಗ್ತಿದ್ರು ಅಂತ. ಸೊ ಹಿ ಹ್ಯಾಡ್ ಟ್ರೆಮೆಂಡಸ್ ಇಂಟ್ರೆಸ್ಟ್ ಇನ್ ಹಿಸ್ಟ್ರಿ. ನಮ್ಮನೆಯಲ್ಲಿ ಕರ್ನಾಟಕ ಗೆಜೆಟಿಯರಿಂದ ಹಿಡಿದು ಬಹಳಷ್ಟು ಹಿಸ್ಟ್ರಿ ರಿಲೇಟೆಡ್ ಪುಸ್ತಕಗಳು ಬಹಳಷ್ಟು ಇದೆ. ಅದನ್ನು ಅವರು ನಾನು ನೋಡಿದ ಹಾಗೆ ಒಂದೊಂದು ಸಲ ಯಾವುದಾದ್ರೂ ಭಾಳ ಹುಚ್ಚಿಡಿದ್ರೆ 2, 3, 4 ದಿವಸ ಕಂಟಿನ್ಯೂಸ್ ಆಗಿ, ವೆನ್ ಹಿ ಹ್ಯಾಡ್ ಟೈಮ್, ಹಿ ವುಡ್ ಬಿ ಇಮ್ಮರ್ಸ್ಡ್ in reading either literature or history and all these things. He was a very voracious reader and general reading. So that he very diverse
ಕ್ಯಾರೆಕ್ಟರ್ ವಿತ್ ಲಾಟ್ ಆಫ್ ಇಂಟ್ರೆಸ್ಟ್ಸ್, ಬಹಳಷ್ಟು ವಿಭಿನ್ನವಾದ ಇಂಟ್ರೆಸ್ಟ್ಗಳು ಇರೋದು. ಮತ್ತು ಇನ್ನೊಂದು ಸಂಗತಿ ಏನಂದರೆ, ಹಿ ವಾಸ್ ನೋನ್ ಟು ಬಿ ವೆರಿ ಆಬ್ಸೆಂಟ್ ಮೈಂಡೆಡ್. ಏನು ಎಷ್ಟು ಆಬ್ಸೆಂಟ್ ಮೈಂಡೆಡ್ ಅಂದರೆ, ನನಗೆ ಒಂದು 3-4 ವರ್ಷ ಇರ್ಬೋದು, ಅಕ್ಕನಿಗೆ ಭಾಗ್ಯಶ್ರೀಗೆ ಒಂದು 7 ವರ್ಷ ಇರ್ಬೋದು. ನಾವೆಲ್ಲ ಹರಿದ್ವಾರಕ್ಕೆ ಹೋದಾಗ ನಮ್ಮನ್ನ ಗಂಗಾ ನದಿ ತೀರದಲ್ಲಿ ಬಿಟ್ಟು ಬಂದಿದ್ರು. ಯಾಕಂದರೆ ಮಾತಿನ ಲಹರಿಯಲ್ಲಿ ಅವ್ರ ಫ್ರೆಂಡ್ ಜೊತೆ ಎಷ್ಟು ಮುಳುಗಿದ್ರು ಅಂದರೆ ಅವರು, ನಾವು ಇದ್ದೀವಿ ಅಂತ ಮರೆತು. ಅದಕ್ಕೆ ನಮ್ಮಮ್ಮ ಬಹಳ ಯಾವಾಗಲೂ ರೇಗಿಸ್ತಾಯಿದ್ರು, ಬಹಳ ಪ್ರಿಯವಾದದ್ದನ್ನೆಲ್ಲ ಬಿಟ್ಟು ಬರಬೇಕು ಇಂಥಲ್ಲಿ ಹೋದಾಗ ಅಂತಿದೆ, ಅದರಿಂದ ಹೆಂಡತಿ ಮಕ್ಕಳನ್ನ ನೀವು ಬಿಟ್ಟಿದ್ರಿ ಅಂತ. ಇದು ಅದಲ್ಲದೆ he was very known to be very absent-minded. He would be in his own zone. So I think which is also needed if you want to achieve something. You need to be zoned out at times ಅಂತ. ಆದರೆ ಅವರ ಸಾವಿರಾರು ಹಾಡುಗಳನ್ನು ಹಾಡಲಿಕ್ಕೆ ಅವರಿಗೆ ಯಾವತ್ತೂ ಪುಸ್ತಕದ ಕ್ರಚಸ್ ಬೇಕಾಗೇ ಇರಲಿಲ್ಲ. ಹಾಗೆ ನೀವು ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ವರ್ಲ್ಡ್ ಹಿಸ್ಟ್ರಿ ಇರ್ಬೋದು, ಎಸ್ಪೆಷಲಿ ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ನೀವು ಯಾವುದೇ ಡೇಟು ಇವೆಂಟ್ ಕೇಳಿದ್ರೆ ಅವರು ಬಹಳ ಸರಾಗವಾಗಿ ಏನು ಎವ್ರಿಥಿಂಗ್ ವಾಸ್ ಇಂಪ್ರಿಂಟೆಡ್ ಇನ್ ಹಿಸ್ ಮೆಮರಿ. ಸೊ ಬೇಸಿಕಲಿ ವಾಟ್ ಎವರ್ ಯುವರ್ ಇಂಟ್ರೆಸ್ಟ್, ಯಾವ ಝೋನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನಿಮ್ಮ ಮೆಮರಿ ಎಲ್ಲ ಏನೇನು ಗಂಟಿರುತ್ತೋ, ನ್ಯೂರಾನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಬೇಸಿಕಲಿ ಆನ್ ಯುವರ್ ಇಂಟ್ರೆಸ್ಟ್ಸ್. ಸೊ ಆ್ಯಸ್ ಐ ಸೆಡ್, ವೆರಿ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್, ಆಲ್ದೋ ವೆರಿ ಸಿಂಪಲ್ ಬಟ್ ವೆರಿ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್. ಸೊ ಎಲ್ಲ ಇವೆಲ್ಲ ಮತ್ತು ಟ್ಯಾಕ್ಸ್ ಪ್ರಾಕ್ಟಿಷನರ್ ಆ್ಯಂಡ್ ಬಟ್ somebody who was not really bothered about finances and planning and all that. ಈ ಥರ ಎಲ್ಲ ವಿರುದ್ಧಗಳನ್ನು ಇದ್ರೂ ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಇರುವಂಥ ವ್ಯಕ್ತಿತ್ವ. ಆಮೇಲೆ ಇನ್ನೊಂದೇನೆಂದರೆ, ಅವರು ತಮ್ಮ ಜೀವನದಲ್ಲಿ ಯಾವತ್ತೂ ನನಗಾಗಲಿ ಭಾಗ್ಯಶ್ರೀಗಾಗಲಿ ಯಾರಿಗೇ ಆಗಲಿ ಯಾವುದನ್ನು ತಮ್ಮ ಐಡಿಯಾಲಜಿ ಆಗಲಿ ಅಥವಾ ಆಸೆಗಳನ್ನಾಗಲಿ ಯಾವತ್ತೂ ಒಂದು ದಿವಸನೂ ನಮ್ಮ ಮೇಲೆ ಯಾವುದನ್ನು ಹೇರಲಿಲ್ಲ. ಅವರು ಭಗವದ್ಗೀತೆದು ಹೇಳ್ತಾ ಇದ್ರು, ಯಥೇಚ್ಛಸಿ ತಥಾಕುರು ಅಂತ ಕೃಷ್ಣ ಅರ್ಜುನಂಗೆ ಹೇಳ್ದ ಅಂತ ಯಾವಾಗಲೂ ಹೇಳೋರು. ಅದೇ ತರಹ ನಾನು ಹೇಳೋದು ಹೇಳ್ತೀನಿ, ನೀವೇನು ಮಾಡ್ತೀರೋ ಮಾಡಿ ಅಂತ. ಅವರು ತನ್ನ 8ನೇ ವಯಸ್ಸಿನಲ್ಲಿ ತನ್ನ ತಾಯಿಯನ್ನು ಕಳ್ಕೊಂಡು ಇದ್ದರೂ ಸಹ ಎಷ್ಟೆಷ್ಟೋ ಮತ್ತು ಭಾಳಷ್ಟು ಅನ್ಸರ್ಟನಿಟೀಸ್ ಇನ್ ಲೈಫ್ ಇದ್ದರೂ ಸಹ ಒಂದು ಬಹಳ ಏನಂತಾರೆ ಒಳ್ಳೆ ಇದಂದರೆ, ಅವರು ಯಾವತ್ತೂ ಅವರ ಜೀವನದಲ್ಲಿ ಯಾವುದೇ ತರಹದ ಕಹಿ ಅನ್ನೋದನ್ನು ನಾವು ಎಂದೂ ನೋಡಿಲ್ಲ. ಅಜಾತ ಶತ್ರು, ಅವ್ರಿಗೆ ಯಾರನ್ನು ಶತ್ರುಗಳು ಅಂತ ಯಾವತ್ತೂ ನನಗೆ ಕಾಣಿಸಿಲ್ಲ. ಯಾಕಂದರೆ ಅವ್ರಿಗೆ ಯಾರಿಂದ್ರೂ ಏನೂ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಸೊ ಅದರಿಂದಾಗಿ ಐ ಥಿಂಕ್ ಹಿ ಹ್ಯಾಡ್ ನೋ ಎನಿಮೀಸ್ ಟು ಅನ್ ಎಕ್ಸ್ಟೆಂಟ್ ದಟ್. ಒಂದು ಇನ್ಸ್ಟೆನ್ಸ್ ಏನಂದರೆ, ಅವ್ರಿಗೆ ಸಂಗೀತ ನೃತ್ಯ ಅಕಾಡೆಮಿ ಚೇರ್ಮನ್ ಆಗೋಕ್ಕೆ ಅಂತ ಏನೋ ಇದಾದಾಗ ಸುದ್ದಿ ಬಂದಾಗ ಅವರ ಬಹಳ ನಿಕಟವರ್ತಿಗಳು, ಇಲ್ಲ ಇನ್ಯಾರಿಗೋ ಆಸೆ ಇದೆ ಆಗಲಿಕ್ಕೆ ಅಂತ, ಅದಕ್ಕೆ ನೀನೇ ಬಂದು ಒಂದು ಲೆಟ್ರ್ ಕೊಟ್ಬಿಡು, ಬೇಡ ನನಗೆ ಅಂತ ಹೇಳಿದ ಕೆಲವರೆಲ್ಲ ಅದಕ್ಕೆ ಆ ಎಪಿಸೋಡಲ್ಲಿದ್ದವರು ಈ ಸಭಾಂಗಣದಲ್ಲೂ ಸಹ ಇದ್ದಾರೆ. ಸೊ ನನಗೆ ಈ ಕಾನ್ವರ್ಸೇಷನ್ ನಡಿಬೇಕಾದ್ರೆ ನನಗೆ ಭಾಳ ನಮ್ಮಪ್ಪಂಗೆ ಅದು ಆಯಿತು ಅಂತ ಮಾಡೋಣ ಹಾಗೆ ಹೀಗೆ ಅಂತ, ಅದನ್ನು ನೋಡಿ ನನಗೆ ಭಾಳ ಆಶ್ಚರ್ಯ ಆಗ್ತಿತ್ತು. ಇದು ಎಂಥ ಒಂಥರ ವಿಚಿತ್ರ ಮನುಷ್ಯ, ಈಗ ಏನೋ ಬಂದು ಯಾರೋ ಇದು ಅಂತ ಹೇಳ್ತಾರೆ, ಇಲ್ಲ ಬೇಡ ಆಯಿತು ಅಂತ. ಇಷ್ಟೆಲ್ಲ ಆದ್ರೂ ಸಹ ಯಾರು ಬಂದು ಇದನ್ನೆಲ್ಲ ಪ್ರಪೋಸ್ ಮಾಡಿದ್ರು ಅವ್ರ ಮೇಲೂ ಅವರ ಕೊನೆ ಇದರ ತನಕನೂ ಯಾವತ್ತೂ ಅವ್ರಿಗೂ ಐ ಡಿಡ್ ನಾಟ್ ಸಿ ಎನಿ
ಕಹಿ ಅನ್ನೋದನ್ನು, ಅಥವಾ ನೋಡು ನನ್ನ ಇದು ಏನು ಫ್ರೆಂಡ್ಸ್ ಆದ್ರೂ ಸಹ ಈ ಥರ ನನ್ನಲ್ಲಿ ಬಂದು ಅಪೇಕ್ಷೆ ನೀಡಿದ್ರು ಅಂಥದ್ದು ಸಹ ಇರಲಿಲ್ಲ. ಆ್ಯಂಡ್ ಭಾಳಷ್ಟು ಅವ್ರಿಗೆ ಈ ಮರುವು ಆಲ್ಸೋ ವಾಸ್ ಏಡಿಂಗ್ ಇಟ್ ಅಂತ ಕಾಣುತ್ತೆ. ಯಾಕಂದರೆ ಬಹಳ ಅವ್ರಿಗೆ ಮರೀಲಿಕ್ಕೆ ಬಹಳ ಸುಲಭವಾಗಿ ಮರಿತಾ ಇದ್ರು. ಆದ್ದರಿಂದ ಅದು ಒಂಥರ ಇಟ್ ವಾಸ್ ಏಡಿಂಗ್ ಹಿಮ್ ಇನ್ ಬೀಯಿಂಗ್ ಬ್ಲಿಸ್ಫುಲ್ ಆಲ್ ದ ಟೈಮ್ ಅಂತ ಅನಿಸುತ್ತೆ ನನಗೆ. ಅಫ್ಕೋರ್ಸ್ ಅವರ ಮುಂಚೆ ಅವ್ರಿಗೆ ಸುಗಮ ಸಂಗೀತದಲ್ಲಿ ಜಾಸ್ತಿ ಒಲವಿದ್ರೂ ಸಹ ಹೀಸ್ ಪ್ಯಾಷನ್ ಫಾರ್ ಅದರ್ ಜಾನ್ರ ಆಫ್ ಮ್ಯೂಸಿಕ್, ಅದು ಹಿಂದೂಸ್ತಾನಿ ಇರಬಹುದು, ಬೇರೆ ಸಂಗೀತಗಳಿರ್ಬೋದು, ಅದಕ್ಕೆ ಅವರು ಹಿ ವಾಸ್ ಆಲ್ವೇಸ್ ವೆಲ್ಕಮ್. ಅಫ್ಕೋರ್ಸ್ ಅವರು ಇನ್ನೂ ಅವರ ಸ್ವಯಂ ಸಂಯೋಜಿತ ಹಾಡುಗಳನ್ನು ಇನ್ನೂ ಜಾಸ್ತಿ ರೆಕಾರ್ಡ್ ಮಾಡಬೇಕಾಗಿತ್ತು ಅನ್ನೋದು ನನಗೆ, ಭಾಗ್ಯಶ್ರೀಗೆ, ನಮಗೆಲ್ಲ ಆಸೆ ಇದ್ರೂ ಸಹ ಅವರ ಸೋಮಾರಿತನದಿಂದಾಗಿ ಭಾಳಷ್ಟು ಅದನ್ನ ಮಾಡಲಿಲ್ಲ. ಅದು ನಮಗೆ ಒಂದು ವಿ ಹ್ಯಾವ್ ದಟ್ ರಿಗ್ರೆಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು.